ವಾಸು ಟಿವಿಗೆ ಸ್ವಾಗತ. ನಾನು ಸರ್ದಾರ್. ಸಮಾಜದ ಎಲ್ಲ ನನ್ನ ಕುಲ ಬಾಂಧವರಿಗೆ ನಮಸ್ಕರಿಸುತ್ತಾ ಇಂದು ಸಾಂಕೇತಿಕ ಧರಣಿ. ಯಾಕಂದ್ರೆ ಮೊನ್ನೆ ನಾವು ಮೀಟಿಂಗ್ ಕುಡಿದಾಗ ಹೇಳಿದ್ವಿ, ಇವತ್ತ ಸಾಂಕೇತಿಕ ಧರಣಿ ಇಟ್ಕೊಂಡು ಲಾಸ್ಟ್ ಇಲೆಕ್ಷನ್ ಸಿದ್ದರಾಮಯ್ಯ ಅವರೇ ಒಪ್ಕೊಂಡ್ರು, ಮಾದಿಗರಿಂದ ನಾವು ಸೋತೇವತ್ತೇಳಿ. ಈಗ ಇನ್ನೊಮ್ಮೆ ಅವ್ರಿಗೆ ನಾವೆಲ್ಲರೂ ಪಾಠ ಕಲಿಸ್ಬೇಕಾಗ್ಯದ. ಇವತ್ತಿದು ಶಾಂತಿಕ ಹೋರಾಟ 30 ವರ್ಷ ಆಯ್ತು, ಇನ್ನೇನು ಹೋರಾಟ ಮಾಡಂಗಿಲ್ಲ. ಇವತ್ತು ನಾವು DC ಆಫೀಸಿಗೆ ಕೀಲಿ ಹಾಕ್ತೇವೆ ಇಲ್ಲಿ. ಇದು ಆದ್ಮೇಲೆ ಇವತ್ತಿನಿಂದ 15-16ನೇ ತಾರೀಕಿನವರೆಗೆ ಯಾವುದೇ MLA ಇರಲಿ, ಮಿನಿಸ್ಟರ್ ಇರಲಿ, ಯಾವುದೇ ಸರ್ಕಾರಿ ಕಾರ್ಯಕ್ರಮ ನಾವು ನಡೆಸಿಕೊಡ್ಲಾರ್ದಂಗೆ ನೋಡ್ಕೋತೀವಿ. ಅದಕ್ಕೂ ಮೀರಿದ್ರು ಅಂದ್ರೆ ಮೀರಿದ ಅಂದ್ರೆ ಮಾಡಲಿಲ್ಲ ಅಂದ್ರೆ ಒಳಮೀಸಲಾತಿ ಜಾರಿ, ವಿಧಾನಸೌಧ ಮುತ್ತಿಗೆ ಹಾಕಿ ವಿಧಾನಸೌಧಕ್ಕೆ ಕೀಲಿ ಹಾಕ್ತೇವೆ ಅಂತ ನಾವು ಹೇಳ್ತೀವಿ. ಅವ್ರಿಗೆ ಒಂದು ನೆನಪು ಮಾಡಿಕೊಡ್ತೀನಿ, ಐಂದ ಹೆಸರು ಹೇಳ್ಕೊಂಡು ಸರ್ಕಾರ ಬರ್ತಾರ, CM ಹಾಕ್ತಾರ, ಅದನ್ನೇ ನೆನಪು ಹಾರಿಬಿಡ್ತಾರ. ಈ ಭೂಮಿಯ ಮೂಲ ಪುರುಷರು ನಾವು. ನಮ್ಮನ್ನ ಕೆರಳೋದು ಬ್ಯಾಡ್ರಿ ಅಂತ ಕೇಳ್ತೇವೆ, ಶಾಂತ ರೀತಿ ಇದ್ದೇವೆ ಹಿಡ್ದನ. ಈಗಿಲ್ಲ, ಈಗ ನಮ್ದು ಇನ್ನೊಂದು ರೂಪ ನೀವು ನೋಡ್ತೀರಿ ಅಂತ ಹೇಳ್ತೇನೆ ನಾನು. ಇವತ್ತು ನಾವು ಒಂದೇ ಇದರವ್ರು ಬಂದೆವು. ನಾಳೆ ದಿನಮಾನದಾಗ ನಮ್ಮ ಉಪಜಾತಿಗಳು, ರೈಟು ಲೆಫ್ಟ್ ಎಲ್ಲರೂ ಕೂಡಿ, ಬೋವಿ, ಬಂಜಾರ, ಅಲಿಮಾರಿ ಎಲ್ಲ ಸಮಾಜದವರು ಸೇರಿ, ಯಾಕಂದ್ರೆ ಒಳ ಮೀಸಲಾತಿ ನಮಗೊಬ್ಬರಿಗೆ ಅಲ್ಲ, ಎಲ್ಲರಿಗೆ ಅದ, ಎಲ್ಲರೂ ಸೇರಿ ವಿಧಾನಸೌಧ ಮುತ್ತಿಗೆ ಹಾಕ್ತೇವೆ ಅಂತೇಳಿ ನಾನು ವಾರ್ನಿಂಗ್ ಕೊಟ್ಟು ಇಲ್ಲಿಗೆ ನಾನು ಮುಕ್ತಾಯ ಆಗುತ್ತೆ. ಎಲ್ಲರಿಗೆ ಜಮೀನು ಹೇಳ್ತಾ ಇವತ್ತು ಈ ಹೋರಾಟದ ಎಲ್ಲ ನಮ್ಮ ಕುಲ ಬಾಂಧವರಲ್ಲಿ ಹಾಗೂ ಇವತ್ತು ಒಂದು ವರ್ಷ ಆಯಿತು. ಹೋದ ವರ್ಷ ಆಗಸ್ಟ್ 1ನೇ ತಾರೀಕಿಗೆ ಒಂದು ಆದೇಶ ಕೂಡ ಆಗಿತ್ತು ಸುಪ್ರೀಂ ಕೋರ್ಟ್.
ಇಲ್ಲಿವರೆಗೆ ಯಾವುದೇ ಥರದ್ದು ಸರ್ಕಾರ ಇಲ್ಲಿವರೆಗೆ ಈ ಮಾದಿಗ ಸಮುದಾಯ ಹಾಗೂ ಇದರೊಳಗೆ ಇರುವಂಥ ಉಪಜಾತಿಗಳನ್ನು ಅದರ ಬಗ್ಗೆ ಇಲ್ಲಿವರೆಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತಾ ಇಲ್ಲ. ಈಗ ಮಹಾರಾಷ್ಟ್ರ ರಾಜ್ಯದಲ್ಲಿ ಕೂಡ ಅನೇಕ ಹೋರಾಟಗಳಾಗ್ತಾ ಇದ್ದಾವೆ. ಮಹಾರಾಷ್ಟ್ರದಾಗ ಅಬಕಡ ವರ್ಗೀಕರಣಕ್ಕೆ ಸತತ 30 ವರ್ಷ ಇಲ್ಲಿ ಮಾಡ್ತಾ ಇದ್ದಾರೆ, ಅಲ್ಲಿ ಕೂಡ ಆಗ್ತಾ ಇದ್ದಾವೆ. ಆದರೂ ಕೂಡ ಈ ಸರ್ಕಾರವು ಎಚ್ಚೆತ್ತುಕೊಳ್ತಾ ಇಲ್ಲ. ಇವತ್ತು ಈ ಸರ್ಕಾರ ಈ ಮಾದಿಗರ ಪಾಲಿಗೆ ಸತ್ತದೋ ಅಥವಾ ಜೀವಂತ ಐತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಬಂಧುಗಳೇ. ಯಾಕಪ್ಪ ಅಂದ್ರೆ ನಮ್ಗೆ ಕೂಡ ಸತ್ತಂಗಾಗಿದೆ ಸರ್ಕಾರ. ಆ ಕಾರಣ ಏನಾದ್ರೂ ಬರುವಂತ ದಿವಸದಲ್ಲಿ ನೀವು ತಕ್ಷಣನೇ ಈ ನಮ್ಮ ಒಳ ಮೀಸಲಾತಿ ಜಾರಿ ಮಾಡಲಿಲ್ಲಪ್ಪ ಅಂದ್ರೆ ಮುಂದಿನ ದಿನಮಾನದಾಗ ಈ ವಿಧಾನಸೌಧ ಮೂತಿಗೆ ಹಾಕುವಂತ ಕೆಲಸಗಳನ್ನ ಮಾಡ್ತೀವಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಎಚ್ಚರಿಕೆ ಗಂಟೆ ಅಂತ ಹೇಳ್ತೀರಿ. ಮಾನ್ಯ ಸಿದ್ದರಾಮಯ್ಯನವರೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರಿಗೆ ನಾವು ಇದು ನಮ್ಮ ಸಮಾಜದಿಂದ ಎಚ್ಚರಿಕೆ ಗಂಟೆ. ಯಾಕಂತಂದ್ರೆ ಸುಮಾರು 30 ವರ್ಷ ಸತತವಾಗಿ ನಾವು ಹೋರಾಟ ಮಾಡ್ಕೊಂತ ಬಂದೀವಿ. ಇದು ಯಾರಿಗೆ JDSನವರಿಗೆ ಕಾಂಗ್ರೆಸ್ನವರಿಗೆ ಯಾರಿಗೆ ಕಣ್ಣು ತೆರೆದಿಲ್ಲ. ಅಂದ್ರೆ ಏನು ಸಮಾಜದವರು ಮಾದಿಗ ಸಮಾಜದವರು ಬಸವ ತತ್ವದವರು ಅವ್ರಿಗೇನಂತಂದ್ರೆ ಇವರ ಹೇಳಿದಗಳೇ ಹೋಗ್ತಾರ. ಇಷ್ಟೇ ಇದನ್ನೇನು ಇಲೆಕ್ಷನ್ ಬಂದಾಗ ಓಟ್ ಹಾಕ್ತಾರ. ಇವ್ರು ಓಟ್ ತಗೊಳ್ಳೋನು, ನಾವು ಆರಿಸಿ ಬರೋನು, ನಾವು ಗದ್ದಿಗೆ ಏರೋನು. ಇದು ಒಂದು ಬಿಟ್ರ ಮತ್ತೆ ಇನ್ಯಾರಲ್ಲಿ ಯಾವುದೂ ಇಲ್ಲ. ಹೀನಾಮೇಷ ಎಣಿಸೋದು. ಆ ಪರಿಶಿಷ್ಟ ಜಾತಿಯಲ್ಲಿ 101 ಜನಸಂಖ್ಯೆ ಇದ್ರು ಅತಿ ಜನಸಂಖ್ಯೆಯಲ್ಲಿ ಇರುವ ಜನಸಂಖ್ಯೆ ಅಂದ್ರೆ ಮಾದಿಗ ಜನಾಂಗ. ಅದು ಅವ್ರಿಗೆ ಗೊತ್ತದ. ಯಾಕಂತಂದ್ರ ಮಾದಿಗ ಜನಸಂಖ್ಯೆ ಹೆಚ್ಚಿಗೆ ಐತಿ. ಇದನ್ನ ಏನಂತಂದ್ರ ಅವ್ರಿಗೆ ನಾವು ಮೀಸಲಾತಿ ಕೊಟ್ಟಿವಿ ಅಂತಂದ್ರ ಇನ್ನುಳಿದ ಜನರಿಗೆ ಅನ್ಯಾಯ ಹಾಕೋದು ಅಥವಾ ಯಾರೋ ಈತ ಶತ್ರುಗಳಿಂದ ಮಾತು ಕೇಳ್ಕೊಂಡು ನಮಗೇನೈತೆ ಅಂತಂದ್ರ ಮೀಸಲಾತಿ ಕೊಡಾಕ ಮೀನಾಮೇಷ ಎಣಿಸಕತ್ಯಾರ. ಅದಕ್ಕೆ ನಾನು ಇವತ್ತ ಈ ಸಾಂಕೇತಿಕ ಧರಣಿ ಮುಖಾಂತರ ನಾನು ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರಿಗೆ ನಾನು ಎಚ್ಚರಿಕೆ ಕೊಡ್ತೀನಿ. ನಮ್ಮ ಸಮಾಜದಿಂದ ಮುಂಬರುವ ದಿನಗಳಲ್ಲಿ ಇಷ್ಟು ದಿನ ನಾವೇನು ಸುಮ್ಮ ಕುಂತೀವಿ, ಇನ್ನು ಮ್ಯಾಗ ನಮಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳೇ ನಾವು ಸುಮ್ಮ ಕುಂದ್ರಕ್ ಆಗಂಗಿಲ್ಲ. ನಾವು ಮನೆ ಮಠ ಎಲ್ಲಾ ಬಿಡ್ತೀವಿ. ಆದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಂದೆ ಉಪವಾಸ ಸತ್ಯಾಗ್ರಹ ಕೊಡ್ತೀವಿ. ಮತ್ತು ಅದೇ ರೀತಿಯಾಗಿ ಮತ್ತೆ ಹೆಚ್ಚಿನ ಹೇಳಬೇಕಂತಂದ್ರೆ ನಾವು ಉಗ್ರವಾರ ಹೋರಾಟ ಮಾಡ್ತೀವಿ. ಇದಕ್ಕೂ ಮಾಡಿಲಿಲ್ಲ ಅಂದ್ರ ಎಲ್ಲಾ ಸರ್ಕಾರಿ ಕಚೇರಿಗಳನ್ನ ಬೀಗ ಹಾಕ್ತಿವಿ. ಬೀಗ ಹಾಕಿ ನಮ್ಮ ದನ ಕರ ಮನೆ ಎಲ್ಲರನ್ನ ಕರ್ಕೊಂಡು ಬಂದ ನಿಮ್ಮ ಇಲಾಖೆ ಮುಂದೆ ನಾವು ಏನಂದ್ರ ಧರಣಿ ಸತ್ಯಾಗ್ರಹ ಕೂಡ್ತೀವಿ. ಮತ್ತು ನಮಗೇನಾದ್ರೂ ಧರಣಿ ಸತ್ಯಾಗ್ರಹ ಕೂಡಿದಾಗ ನಮ್ಮ ಸಮಾಜಕ್ಕೆ ಯಾವುದೇ ರೀತಿ ಅನ್ಯಾಯವಾದ್ರ ಇದು ಸರ್ಕಾರ ನೇರವಾಗಿ ಹೊಣೆ ಆಗತ್ತಂತ ನಾನು ಇವತ್ತು ಹೇಳ್ತೀನಿ. ಇವತ್ತ ಈ ಸಾಂಕೇತಿಕ ಧರಣಿಯಲ್ಲಿ ಎಲ್ಲರೂ ನನ್ನ ಸಮಾಜದವರು ಪಾಲ್ಗೊಂಡಾರ. ಅದಕ್ಕೆ ನಾನು ಇವತ್ತು ನನಗೆ ಮಾತನಾಡಕ್ಕೆ 2 ಅವಕಾಶ ಕೊಟ್ಟಂತ ಮನಸುತ್ತಾ ನಾನು 2 ಮಾತು